टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮತ್ತೊಂದು ಕಡೆ ರಾಜ್ಯದಲ್ಲಿ ಜಾತಿಗಣತಿ ವರದಿ ಜಾರಿ ವಿಚಾರ ಮತ್ತೆ ಕಂಪನ ಎಬ್ಬಿಸೋದು ಫಿಕ್ಸ್ ಆದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಗುಜರಾತ್ನ ಸಭೆಯಲ್ಲಿ ರಾಹುಲ್ ಗಾಂಧಿ ಜಾತಿಗಣತಿ ವರದಿ ಬಗ್ಗೆ ಪಾಠ ಮಾಡಿದ್ರು. ಇದೀಗ ರಾಜ್ಯದಲ್ಲೂ ಜಾತಿಗಣತಿ ವರದಿ ಜಾರಿ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಜಾತಿ ಜ್ವಾಲೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಜಾತಿ ಗಣತಿ ಜ್ವಾಲೆ ಮತ್ತೆ ಧಗಧಗಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಯಾಕಂದ್ರೆ ಮೊನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಜಾತಿ ಜನಗಣತಿ ಮಂತ್ರ ಜಪಿಸಿದ ರಾಹುಲ್ ಗಾಂಧಿ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ನಾಯಕರಿಗೆ ಜಾತಿ ಜನಗಣತಿ ಅಜೆಂಡಾ ಬಗ್ಗೆ ಪಾಠ ಮಾಡಿದ್ರು. ದೇಶಾದ್ಯಂತ ಜಾತಿ ಗಣತಿ ಆಗಲೇಬೇಕು ಅಂತ ಹೇಳಿದ್ರು. I also spoke about the caste census and about how we have taken a tremendous step in Telangana. Finally, I would request all Congress members from all our states that it is your responsibility to defend the Constitution. It is your responsibility to defend the ideology of the Congress party. And I am proud that you do it every single day against great odds. ರಾಹುಲ್ ಗಾಂಧಿ ಈ ಹೇಳಿಕೆ ಬೆನ್ನಲ್ಲೇ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಜಾತಿ ಜನಗಣತಿ ವರದಿ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು ನಡೆಯೋ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆಯಾಗೋ ಸಾಧ್ಯತೆ ಇದೆ. 10 ವರ್ಷದ ಜಾತಿ ಜನಗಣತಿ ಸೀಕ್ರೆಟ್ ಇಂದು ರಿವೀಲ್. 2015 ಏಪ್ರಿಲ್ 11ರಿಂದ ಮೇ 30ರವರೆಗೆ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗಿತ್ತು. ಕಳೆದ ವರ್ಷ ಫೆಬ್ರವರಿ 29ರಂದು ಮುಚ್ಚಿದ ಲಕೋಟೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ವರದಿ ಸಲ್ಲಿಸಿತು. ಈ ಲಕೋಟೆ ಇಂದು ಕ್ಯಾಬಿನೆಟ್ನಲ್ಲಿ ಓಪನ್ ಆಗೋ ಸಾಧ್ಯತೆ ಇದ್ದು, ಜಾತಿ ಜನಗಣತಿಯ ವರದಿಯಲ್ಲಿ ಏನಿದೆ ಅನ್ನೋದು ಬಹಿರಂಗಗೊಳ್ಳೋ ಸಾಧ್ಯತೆ ಇದೆ. ಜಾತಿ ಗಣತಿ ಬಹಿರಂಗಕ್ಕೆ ವಿರೋಧ, ವರದಿ ಬಿಡುಗಡೆ ಬಳಿಕ ಮುಂದೇನು? ರಾಜ್ಯದಲ್ಲಿ ಜಾತಿ ಗಣತಿ ಬಹಿರಂಗಕ್ಕೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಪ್ರಬಲ ಸಮುದಾಯಗಳು ಜಾತಿ ಜನಗಣತಿ ಸ್ವೀಕರಿಸದಂತೆ ಒತ್ತಡ ಹಾಕಿದ್ವು. 10 ವರ್ಷದ ಹಿಂದೆ ನಡೆದಿರೋ ಸಮೀಕ್ಷೆಯಾಗಿದ್ದು ಈಗ ಸಾಕಷ್ಟು ಬದಲಾಗಿದೆ. ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯೇ ನಡೆದಿಲ್ಲ ಅನ್ನೋದು ಹಲವು ಸಮುದಾಯಗಳ ವಾದ. ಅಲ್ಲದೆ ಕೆಲ ಸಚಿವರ ವಿರೋಧವೂ ಇದ್ದು, ಇಂದು ಕ್ಯಾಬಿನೆಟ್ನಲ್ಲಿ ಪರ ವಿರೋಧ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಇನ್ನು ಜಾತಿ ಗಣತಿ ವರದಿ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿವೈ ವಿಜಯೇಂದ್ರ, ಸಿಎಂ ಕುರ್ಚಿ ಅಲುಗಾಡಿದಾಗ ಜಾತಿ ಗಣತಿ ವರದಿಯನ್ನ ಮುನ್ನೆಲೆಗೆ ತರ್ತಾರೆ ಅಂತ ಕಿಡಿಕಾರಿದ್ದಾರೆ. ಜಾತಿ ಜನಗಣತಿಯನ್ನ ಒಂದ್ ರೀತಿ ಬೊಂಬೆ ಆಟ ತರದ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತದೋ, ಯಾವಾಗ ಸರ್ಕಾರಕ್ಕೆ ಗಂಡಾಂತರ ಬರ್ತದೋ, ಅವಾಗ ಈ ಬೆದರು ಬೊಂಬೆ ತರ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಪರ ವಿರೋಧದ ಮಧ್ಯೆ ಜಾತಿ ಜನಗಣತಿ ಬಹಿರಂಗವಾಗೋ ಕಾಲ ಸನ್ನಿಹಿತವಾಗಿದೆ. ವರದಿಯಲ್ಲಿ ಏನಿದೆ ಅನ್ನೋದು ಇಂದು ರಿವೀಲ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ನ, TV9 ಬೆಂಗಳೂರು.